ಎಸ್ಪೆಷಲಿ ಯಾರು ಮಾರುತಿನ ಆಂಜನೇಯನ ಹನುಮನನ್ನ ತುಂಬಾ ನಂಬ್ತಾ ಇರ್ತೀರೋ ಅವರು ಈ ವಿಡಿಯೋನ ನೋಡಲೇಬೇಕು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಫ್ಯಾಮಿಲಿ. ನೀವು ನೋಡ್ತಾ ಇದ್ದೀರಾ ಕರಣ್ ಫ್ಯಾಕ್ಟ್ರಿ. ನಾನು ಕರಣ್. ಇವತ್ತು ಒಂದು ವಿಶೇಷವಾದಂಥ ಜಾಗಕ್ಕೆ, ಒಂದು ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಪವರ್ಫುಲ್ ಆದಂಥ ಟೆಂಪಲ್ಲು. ಸೊ ಸುಮಾರು ಸಲ ನಾವು ಹೋಗಿದ್ದೀವಿ. ಸೊ ಆ ಟೆಂಪಲ್ನ ಮಹತ್ವ ಏನು, ಸೊ ಯಾವ ಟೆಂಪಲ್ ಅಂತಲೂ ಹೇಳ್ತೀನಿ. ಅದರಲ್ಲೂ ಎಸ್ಪೆಷಲಿ ಯಾರು ಮಾರುತಿನ ಆಂಜನೇಯನ ಹನುಮನನ್ನು ತುಂಬ ನಂಬ್ತಾ ಇರ್ತೀರೋ ಅವರು ಈ ವಿಡಿಯೋನ ನೋಡಲೇಬೇಕು. ಯಾಕಂದರೆ ಇವತ್ತು ನಾನು ಹೋಗ್ತಾ ಇರೋಂಥ ಟೆಂಪಲ್ಲು ಆಂಜನೇಯನ ಟೆಂಪಲ್ಲು. ಸೊ ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ, ನೀವು ನನ್ನ ಫ್ಯಾಮಿಲಿ ಎಲ್ಲ. ಸೊ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಆ ಪ್ಲೇಸ್ ಎಲ್ಲಿದೆ, ಅದರ ಮಹತ್ವ ಏನು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ. ಫೈನಲಿ ನಮ್ಮ ಸೋಲ್ಜರ್ ರೆಡಿಯಾಗಿ ನಿಂತಿದ್ದಾನೆ. ನಮ್ಮ ಮದರ್ ಇಂಡಿಯಾ ಕೂಡ ಹೊರಡೋದಕ್ಕೆ ರೆಡಿಯಾಗಿದ್ದಾರೆ. ಒಬ್ಬ ವಿಶೇಷ ವ್ಯಕ್ತಿನ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿದ್ದಾರೆ ನೋಡಿ. ಹಾಯ್ ಸೋಲ್ಜರ್, ಗುಡ್ ಮಾರ್ನಿಂಗ್, ಶುಭೋದಯಗಳು ಸೋಲ್ಜರ್. ಸೊ ಹೊರಡೋಣವಾ, ಚಲೋ. ಸೊ ದಾವಣಗೆರೆಯಿಂದ 7ರಿಂದ 8 ಕಿಲೋಮೀಟರ್ ನಮ್ಮ ಹಳ್ಳಿ ಆಗುತ್ತೆ, ತೋಳನ್ಸಿ ಅಂತ. ಸೊ ಆ ಹಳ್ಳಿಗೆ ಹೋಗಬೇಕು, ಯಾಕೆಂದರೆ ಅಲ್ಲಿ ನಮ್ಮ ರಿಲೇಷನ್ಸ್ ಇದ್ದಾರೆ, ನಮ್ಮ ಅತ್ತೆಯರು. ಸೊ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಅಲ್ಲಿಗೆ ಬಂದಾಯಿತು. ಇವಾಗ ಅವರು ಕೂಡ ಕಾರಲ್ಲಿ ಹತ್ತುತ್ತಾ ಇದ್ದಾರೆ. ನಮ್ಮ ಮದರ್ ಇಂಡಿಯಾ ಹೇಳ್ತಾ ಇದ್ದಾರೆ ಯಾವ ಕಾರಲ್ಲಿ ಕೂತ್ಕೊಳ್ಳೋದು, ಯಾವ ಕಾರಲ್ಲಿ ಇದು ಅಂತ. ಕೊನೆಗೂ ಡಿಸೈಡ್ ಮಾಡಿದ್ರು ನಮ್ಮ ಸೋಲ್ಜರಲ್ಲೇ ಹೋಗಬೇಕು ಅಂತ. ಸೊ ಸೋಲ್ಜರ್ ಹತ್ರ ಬಂದಿದ್ದಾರೆ, ಎಲ್ಲರೂ ಕೂಡ್ತಾ ಇದ್ದಾರೆ. ಕೂತಿದ್ದಾಯಿತು, ಇನ್ನು ಹೊರಡ್ತಾ ಇದ್ದಾರೆ. ಸೊ ಚಿಲ್ಟಾರಿ ಪಲ್ಟಾರಿಗಳನ್ನೆಲ್ಲ ಇನ್ನೊಂದು ಕಾರಿಗೆ ನಾವು ಹಾಕ್ಕೊಂಡು ನಾವು ಹೊರಡ್ತಾ ಇದ್ದೀವಿ. ನಮ್ಮ ಚಿಲ್ಟಾರಿ ಪಲ್ಟಾರಿಗಳು, ಟೈಗರ್ಸ್ಗಳು ಸಿಕ್ಕಾಪಟ್ಟೆನೇ ಹಠ ಮಾಡ್ತಾರೆ, ಸಿಕ್ಕಾಪಟ್ಟೆನೇ ಗಲಾಟೆ ಮಾಡ್ತಾರೆ. ಒಬ್ರಿಗೊಬ್ರು ಎಷ್ಟು ಗಲಾಟೆ ಮಾಡ್ತಾರೆ ಅಂದರೆ ಅಷ್ಟು ಗಲಾಟೆ ಮಾಡ್ತಾರೆ. ಇದು ನಮ್ಮ ಮನೆಯ ಚಿಕ್ಕ ಟೈಗರು, ಸಿಕ್ಕಾಪಟ್ಟೆ ಕೋಪ, ಅಷ್ಟೇ ಮುದ್ದು. ಸೊ ಸೋಲ್ಜರ್ ಕೂಡ ಮುಂದೆ ಹೊರಡ್ತಾ ಇದ್ದಾನೆ, ನಾವು ಹಿಂದೆ ಹೊರಡ್ತಾ ಇದ್ದೀವಿ. ಸೊ ದೇವಸ್ಥಾನದ ಬಗ್ಗೆ ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ, ಯಾವ ಥರ ಇದೆ ದೇವಸ್ಥಾನ, ಯಾವ ಜಾಗದಲ್ಲಿದೆ ಅಂತ. ನೋಡಲ್ಲಿ ಹೆಂಗೆ ಕಾಣ್ತಾ ಇದೆ ನೋಡಿ, ನೀನು ನೋಡಲ್ಲಿ, ನೋಡೋಣ ವನಿತಾ, ಅಲ್ಲೋಡ. ಅಯ್ಯೋ ನೋಡೋಕೆನ ಕ್ಯೂಟ್ ಆಗಿದ್ದಾನೆ. ಸೈಲೆಂಟ್ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ, ಸಿಕ್ಕಾಪಟ್ಟೆ ರೆಬಲ್ ಅವನು. ಇನ್ನು ರಸ್ತೆ ಬಗ್ಗೆ ಹೇಳಬೇಕು ಅಂದರೆ ರಸ್ತೆ ಮಾತ್ರ ಸೂಪರ್ ಆಗಿ A1 ಆಗಿದೆ. ಸ್ವಲ್ಪನೂ ಕೂಡ ಆಯಾಸ ಆಗೋದಿಲ್ಲ. ಸಂತೆಬೆನ್ನೂರು ಚನ್ನಗಿರಿ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ ನಾವು. ಗಲಾಟೆ ಮಾಡ್ತಾರೆ. ಅದಕ್ಕೆಲ್ಲ ಕಾರ್ ಬರ್ತೈತೆ ನೋಡು. ಜಾಗ ತೋರಿಸ್ತೀರಾ? ಜಾಗನ ಗೆಸ್ ಮಾಡಿ. ಇಲ್ಲಿ ಕಾಣ್ತಾ ಇದಲ್ಲ ಈ ಗೋಪುರ, ಇದು ಪುಷ್ಕರಣಿ ಅಂತ. ಸಂತೆಬೆನ್ನೂರು ಬಸ್ ಸ್ಟಾಪ್ ಹತ್ರನೇ ಇದೆ. ಕನ್ನಡ ಸಿನಿಮಾದಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ತನ್ನಮ್ ಅಂತ ರಕ್ಷಿತಾ ರಮ್ಮೆಯವರು ಆಕ್ಟ್ ಮಾಡಿರೋಂಥ ಸಿನಿಮಾದಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು. ಇನ್ನು ರಸ್ತೆ ಬಗ್ಗೆ ನಾನು ಹೇಳ್ತಾ ಇದ್ನಲ್ವಾ, ನೋಡ್ತಾ ಇದ್ದೀರಲ್ವಾ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ರಸ್ತೆ ಮಾತ್ರ. ಒಂದು ಸ್ವಲ್ಪನೂ ಕೂಡ ನಿಮಗೆ ಸ್ಟ್ರೈನ್ ಆಗೋದಿಲ್ಲ. ದಾವಣಗೆರೆಯಿಂದ ಒಂದು 80ರಿಂದ 85 ಕಿಲೋಮೀಟರ್ ತನಕ ಆಗುತ್ತೆ. ನೀವು ಹೋಗಿದ್ದೇ ಅನ್ಸೋದಿಲ್ಲ, ಯಾಕಂದರೆ ರೋಡ್ ಚೆನ್ನಾಗಿತ್ತು ಅಂದರೆ ಎಷ್ಟು ದೂರ ಹೋದ್ರೂ ಏನೂ ಅನಿಸಲ್ಲ. ತುಂಬ ಗ್ರೀನರಿ ಅಂತ ಅನಿಸುತ್ತೆ. ಇದು ಯಾವುದೋ ಹೊಲದಲ್ಲಿ ಹೋಗ್ತಾ ಇರೋದಲ್ಲ, ಇದು ಆ ದೇವಸ್ಥಾನಕ್ಕೆ ಹೋಗುವಂಥ ದಾರಿನೇ. ನೋಡ್ತಾ ಇದ್ದೀರಲ್ವಾ, ಚಿಕ್ಕಮಂಗ್ಳೂರು ರೂಟಲ್ಲೇ ನಾವು ಹೋಗಬೇಕಾಗುತ್ತೆ. ತುಂಬ ಅಂದರೆ ತುಂಬ ಒಂಥರ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ, ನಿಮಗೆ ಯಾವಾಗಲೂ ಟ್ರಾಫಿಕಲ್ಲಿ ಇದ್ದು ನಿಮಗೆ ಈ ಕಡೆ ಬಂದಾಗ ಒಂಥರ ಮನಸ್ಸಿಗೆ ತುಂಬಾ ಸಂತೋಷ ಕೊಡುತ್ತೆ, ಖುಷಿ ಕೊಡುತ್ತಲ್ವ. ಸೊ ಆ ಥರ ಅಂತೂ ಡೆಫಿನೆಟ್ಲಿ ಆಗೇ ಆಗುತ್ತೆ. ಆ ದೇವಸ್ಥಾನಕ್ಕೆ ಹೋಗೋಕ್ಕಾರೆ ಒಂದು ದೊಡ್ಡದೊಂದು ಆಲದ ಮರ ಬರುತ್ತೆ, ಅಲ್ಲಿ ನಾವು ಲೆಫ್ಟ್ ತಗೋಬೇಕಾಗುತ್ತೆ. ಸೊ ಹಿಂಗೆ ಹೋಗ್ತಿದ್ದಂಗೆ ದೇವಸ್ಥಾನದ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ, ದೇವಸ್ಥಾನದ ಸುತ್ತಮುತ್ತ ಒಂದು ಸಿಂಗಲ್ ಮನೆ ಕೂಡ ಇಲ್ಲ. ಯಾಕಂದರೆ ಅದು ಕಾಡು ಮಧ್ಯದಲ್ಲಿದೆ ಆ ದೇವಸ್ಥಾನ. ಅದು ನೋಡೋದಕ್ಕೆ ಒಂಥರ ಚೆಂದ. ಯಾಕಂದರೆ ನಾವು ಯಾವಾಗಲೂ ಈ ಬಸ್ಸು ಅಥವಾ ಈ ಗಾಡಿದು ಟ್ರಾಫಿಕ್ಕು ಅಂತ ಬರೀ ಸೌಂಡ್ ಕೇಳ್ತಾ ಇರ್ತೀವಿ. ಆದರೆ ಆ ದೇವಸ್ಥಾನ ಹತ್ರ ಹೋದಾಗ ಮಾತ್ರ ತುಂಬಾ ಪ್ರಶಾಂತವಾಗಿರುತ್ತೆ, ನಿಶಬ್ದವಾಗಿರುತ್ತೆ. ಯಾವುದೋ ಒಂದು ಪಕ್ಷಿಗಳು ಸೌಂಡು ಅಥವಾ ಪ್ರಾಣಿಗಳು ಸೌಂಡು, ಬರೀ ಈ ಥರದೇ ಸೌಂಡ್ಗಳು ಇರ್ತವೆ. ಒಂಥರ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ ಆ ಟೆಂಪಲ್ನ ನೋಡಿದಾಗ. ಮತ್ತು ಇಲ್ಲಿಂದನೇ ಸ್ಟಾರ್ಟ್ ಆಗೋದು, ಇಲ್ಲಿಂದ ಕಾಡು ಸ್ಟಾರ್ಟ್ ಆಗುತ್ತೆ. ಗೇಟ್ ನೋಡ್ತಾ ಇದ್ರಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆ ದೇವಸ್ಥಾನಕ್ಕೆ.
ಅಂದರೆ ಇಲ್ಲೆಲ್ಲೂ ಗಾಡಿ ನಿಲ್ಸೋಕೆ ಹೋಗ್ಬಿಡಿ, ಯಾಕಂದರೆ ಇಲ್ಲಿ ಪ್ರಾಣಿಗಳು ಬರ್ತವೆ ಅಂತ ಹೇಳ್ತಾರೆ. ಸೊ ಕೋತಿಗಳು ಮಂಗಗಳು ಜಾಸ್ತಿ ಇದ್ದಾವೆ ಇಲ್ಲಿ. ಸೊ ಇದು ನೋಡ್ತಾ ಇದ್ರಲ್ವಾ ರಸ್ತೆನ, ಪೂರ್ತಿ ಯಾವುದೋ ಒಂದು ಕಾಡೊಳಗೆ ಹೋಗ್ತಾ ಇದ್ದೀವಿ ಅಂತಲೇ ಫೀಲ್ ಆಗುತ್ತೆ ನಮಗೆ. ಸಿಂಗಲ್ ರೋಡ್ ಆಗಿರೋದ್ರಿಂದ ತುಂಬ ಸೇಫ್ಟಿಯಾಗಿ ಓಡಿಸ್ಬೇಕಾಗುತ್ತೆ, ಸ್ವಲ್ಪ ನಿಧಾನಕ್ಕೆ ಹೋಗಿ, ಯಾಕಂದರೆ ಗಾಡಿಗಳು ಬರ್ತಾ ಇರ್ತವೆ, ಸಿಂಗಲ್ ರೋಡ್ ಆಗಿರುತ್ತೆ. ಅಂದರೆ ಸಡನ್ ಆಗಿ ಇಲ್ಲಿ ಕಟ್ಟುಗಳು ಇರ್ತವೆ. ಸೊ ಹಂಗಾಗಿ ನಿಧಾನಕ್ಕೆ ಹೋಗಿ. ನೋಡ್ತಾ ಇದ್ರಲ್ವಾ ಫುಲ್ ಕಾಡಿದೆ, ಆ ಕಾಡು ಮಧ್ಯದಲ್ಲಿ ಆ ಟೆಂಪಲ್ ಇರೋವಂಥದ್ದು ಥರ ಈ ರಸ್ತೆಯಲ್ಲಿ ಹೋಗೋದಕ್ಕೆ ಚೆಂದ ಅಂತ ಅನಿಸುತ್ತೆ, ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇದೇ ಟೆಂಪಲ್ಲು. ನೋಡ್ತಾ ಇದ್ದೀರಲ್ವಾ, ಆಂಜನೇಯನ ಟೆಂಪಲ್ಲು, ಉದ್ದ ಆಂಜನೇಯ ಅಂತ ಟೆಂಪಲ್ ಇದು. ಟೆಂಪಲಿಗೆ ನಾವು ಬಂದಾಯಿತು. ಒಂದಿಷ್ಟು ಜನಗಳು ಎಲ್ಲ ಬಂದಿದ್ದಾರೆ, ಬರ್ತಾ ಇರ್ತಾರೆ, ಸುಮಾರು ಜನ ಬರ್ತಿರ್ತಾರೆ ಇಲ್ಲಿ. ಹಾಯ್, ಕೊನೆಗೂ ನಾನು ಹೇಳಿದಂಥ ಪ್ಲೇಸಿಗೆ ಬಂದ್ವಿ. ತೋರಿಸ್ತೀನಿ ಜಾಗ ಹೇಗಿದೆ ಅಂತ. ಆಮೇಲೆ ಇಳಿತಾ ಇದ್ದಾರೆ. ಕೊನೆಗೂ ಬಂದ್ವಿ. ದೇವಸ್ಥಾನಕ್ಕೆ ಬಂದಾಯಿತು. ಹಾಗೆ ಇಲ್ಲಿ ಕಾಲು ತೊಳ್ಕೊಳ್ಳೋದಕ್ಕೆ ನೀರಿನ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀರಿನಂತೂ ಸಮಸ್ಯೆ ಅಂತೂ ಇಲ್ಲ ಬಿಡಿ. ಹಾಗೆ ನಮ್ಮ ಪಲ್ಟಾರಿಗಳನ್ನ ಒಂದು ಸ್ವಲ್ಪ ಮಾತಾಡಿಸ್ಕೊಂಡು ನಿಂತಿದ್ದಾರೆ. ಹಾಯ್ ಅಂತ ಹೇಳ್ಬಿಟ್ಟು ಈಗ ದೇವಸ್ಥಾನದ ಕಡೆ ಹೊರಡೋಣ. ನೀವು ನೋಡ್ತಾ ಇದ್ದೀರಾ, ಶ್ರೀ ಉದ್ದ ಆಂಜನೇಯ ಸ್ವಾಮಿ ದೇವಸ್ಥಾನ, ಗಂಗೂರು ಅಂತ ಬರುತ್ತೆ. ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇಲ್ಲಿಂದ ಭದ್ರಾವತಿ ನಿಮಗೆ 16 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಭದ್ರಾವತಿ ಹತ್ರನೇ ಇದೆ. ಸೊ ಹೋಗೋಣ ಬನ್ನಿ ದೇವಸ್ಥಾನದೊಳಗಡೆ. ನಮ್ಮ ಛೋಟಾ ಟೈಗರು ಮುಂದೆ ಹೋಗ್ತಿದ್ದಾನೆ. ಸೊ ಹಿಂದೆ ಹೊರಡೋಣ ನಾವು ಕೂಡ. ಇಲ್ಲಿ ಹಣ್ಣುಕಾಯಿ ವ್ಯವಸ್ಥೆ ಕೂಡ ಇದೆ, ಆದರೆ ಇವತ್ತೇ ಯಾಕೋ ಮಂಗಗಳು ಯಾವುದೂ ಇಲ್ಲ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಸೊ ಅವಕ್ಕೆಲ್ಲ ತಿಂಡಿ ಎಸಿಬೇಡಿ, ಕೈಯಲ್ಲಿ ಕೊಡಿ ಅಂತೇಳಿ ಇದು ಮಾಡಿದ್ದಾರೆ. ಎಲ್ಲಿಗೆ ಹೋಗ್ಬೇಕು? ಎಲ್ಲಿ ಜೋರಾಗಿ ಹೇಳು. ಜಾಸ್ತಿ ತೋರ್ಸೋದು ಬೇಡ, ಸೆನ್ಸರ್ ಕೊಟ್ಟು ಬನ್ನಿ ದೇವಸ್ಥಾನದೊಳಗೆ ಹೋಗೋಣ. ದೇವಸ್ಥಾನದೊಳಗೆ ಹೀಗೆ ಹೋಗಬೇಕಾಗುತ್ತೆ. ಇಲ್ಲೊಂದು ಬೋರ್ಡ್ ಕಾಣ್ತಾ ಇದ್ದಲ್ವಾ, ಈ ಬೋರ್ಡಿನ ವಿಶೇಷ ಏನಂದರೆ, ಇವಾಗ ಶ್ರಾವಣ ಮಾಸ ಆಗಿರೋದ್ರಿಂದ ಆ ತಿಂಗಳಲ್ಲಿ ಯಾವ ದಿನ ವಿಶೇಷ ಪೂಜೆ ನಡೀತವೆ, ಯಾವ್ಯಾವ ಕಾರ್ಯಕ್ರಮ ನಡೀತವೆ ಅನ್ನೋದನ್ನು ಒಂದು ಲೀಸ್ಟ್ ಹಾಕಿರ್ತಾರೆ. ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ದಿನವೂ ಈ ಥರ ಒಂದು ಲೀಸ್ಟ್ ಹಾಕಿರ್ತಾರೆ, ಯಾವ್ಯಾವ ದಿನ ಏನೇನು ನಡೆಯುತ್ತೆ ಅಂತ. ನೋಡ್ತಾ ಇದ್ದೀರಲ್ವಾ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಅಂತ. ತುಂಬ ಅಂದರೆ ತುಂಬಾ ದೊಡ್ಡದಾಗಿದೆ, ಅಷ್ಟೇ ನೀಟಾಗಿದೆ ಕೂಡ. ಮನಸ್ಸಿಗೆ ಒಂಥರ ತುಂಬಾ ಖುಷಿ ಕೊಡುತ್ತೆ, ತುಂಬ ಪ್ರಶಾಂತವಾಗಿರುತ್ತೆ, ಯಾವುದೇ ಗದ್ದಲ ಇರಲ್ಲ, ಏನೂ ಇರಲ್ಲ. ಅಂದರೆ ಎಲ್ಲ ಕಡೆಯೂ CCTV ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅದ್ರದ್ದು ಕೂಡ ವ್ಯವಸ್ಥೆ ಮಾತ್ರ ತುಂಬಾ ಚೆನ್ನಾಗಿದೆ. ಅಂದರೆ 24 hours ಕೂಡ ಇಲ್ಲಿ ಒಬ್ಬರು ಇರ್ತಾರೆ, ಅದನ್ನು ವಾಚ್ ಮಾಡ್ತಾ ಇರ್ತಾರೆ, ಯಾರ್ಯಾರು ಬರ್ತಾರೆ ಯಾರ್ಯಾರು ಹೋಗ್ತಾರೆ ಅನ್ನೋದನ್ನು. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ತಕ್ಕಡಿ ಇಟ್ಟಿದ್ದಾರೆ. ಒಂದು ಕಡೆ ಅವ್ರು ಕೂತ್ಬಿಟ್ಟು ಇನ್ನೊಂದು ಕಡೆ ಅವ್ರು ಬೇಡ್ಕೊಂಡಿರೋ ತೆಂಗಿನಕಾಯಿನೋ ಅಥವಾ ಬೆಲ್ಲನೋ ತುಲಾಭಾರ ಮಾಡೋ ವ್ಯವಸ್ಥೆ ಕೂಡ ಇಲ್ಲಿದೆ. ಇನ್ನು ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ನೋಡ್ತಾ ಇದ್ದೀರಲ್ವಾ ಈ ಆಂಜನೇಯನ ಮೂರ್ತಿನ. ಈ ಮೂರ್ತಿ ವಿಶೇಷ ಏನಂದರೆ, ದೊಡ್ಡದೊಂದು ಬಂಡೆ ಇದೆ, ಆ ಬಂಡೆಲೇ ಕೆತ್ತನೆ ಮಾಡೋದಂಥದ್ದು ಈ ಮೂರ್ತಿ. ಆಂಜನೇಯನ ಮೂರ್ತಿನ ತುಂಬ ಕಡಿಮೆ ನೋಡೋಂಥದ್ದು ಸಿಗೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೋಡಿದ್ರೆ ಒಂಥರ ಮನಸ್ಸಿಗೆ ಏನೋ ಒಂಥರ ಖುಷಿ ಆಗುತ್ತೆ, ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಆಂಜನೇಯನ ನೋಡಿದಾಗ. ಇನ್ನು ಈ ಆಂಜನೇಯನ ವಿಶೇಷ ಏನಂದರೆ, ನಿಮ್ಗೆ ಯಾರಾದರೂ ಕೆಟ್ಟದನ್ನು ಮಾಡಿದರೆ, ಕೆಟ್ಟದನ್ನು ಬಯಸಿದರೆ ಈ ಟೆಂಪಲ್ಗೆ ಹೋಗಿ ಬಂದ್ರೇ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಇದೆ. ನಮಗಂತೂ ಒಳ್ಳೆಯದಂತೂ ಆಗಿದೆ. ಅಷ್ಟು ಪವರ್ಫುಲ್ ಆದಂಥ ಆಂಜನೇಯ ಟೆಂಪಲ್ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ಬಂಡೆ ನೋಡ್ತಾ ಇದ್ದೀರಲ್ವಾ, ಈ ಬಂಡೆ ವಿಶೇಷ ಏನಂದರೆ, ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ಇಲ್ಲಿ ಒಂದು ಕಾಯಿನ ಇಟ್ಟರೆ, ₹1 ಕಾಯಿನ ಅಥವಾ ಕಾಯಿನ್ಗಳು ಇಟ್ಟರೆ ಅಂಟ್ಕೊಳ್ಳುತ್ತೆ. ನೀವು ಅಂದ್ಕೊಂಡಿರೋದು ಏನಾದರೂ ಆಗುತ್ತೆ ಅನ್ನೋದಾದರೆ ಅಂಟ್ಕೊಳ್ಳುತ್ತೆ, ಇಲ್ಲಾಂದರೆ ಇಲ್ಲ. ಆ ಥರದೊಂದು ನಂಬಿಕೆ ಇದು. ಇನ್ನು ದೇವಸ್ಥಾನದ ಹಿಂದ್ಗಡೆ ಬಂದರೆ ಇಲ್ಲೂ ಕೂಡ ಬಂಡೆನೇ ಇದೆ. ಇದು ಆಂಜನೇಯನ ಟೆಂಪಲ್ ಒಂಥರ ಬಂಡೆಲೇ ಮಾಡಿದಂತಹ ದೇವಸ್ಥಾನ ಆಗಿದೆ ಇದು. ಇಲ್ಲೂ ಕೂಡ ಕಾಯಿನ ಇಟ್ಬಿಟ್ಟು ನಾವು ಅಂದ್ಕೊಂಡಿರೋದಾಗುತ್ತೆ, ಆದರೆ ಅಂದ್ಕೊಳ್ಳುತ್ತೆ ಅನ್ನೋ ನಂಬಿಕೆ ಕೂಡ ಇಲ್ಲೂ ಕೂಡ ಇದೆ. ಇನ್ನು ಹೋಮದ ಕಡೆ ಬಂದರೆ ಇಲ್ಲಿ ವಿಶೇಷ ದಿನ ಆಗಿರ್ಬೋದು, ವಿಶೇಷ ಕಾರ್ಯಕ್ರಮ ದಿನ ಅಂತೂ ವಿಶೇಷವಾಗಿ ಪೂಜೆಗಳನ್ನು ಮಾಡ್ತಿರೋದು ನೋಡೋದಕ್ಕೇ ತುಂಬಾ ಚೆಂದ. ಇನ್ನು ದೇವಸ್ಥಾನದ ಆವರಣ ಅಂತೂ ತುಂಬ ಅಂದರೆ ತುಂಬಾ ದೊಡ್ಡದಾಗಿದೆ, ತುಂಬ ನೀಟಾಗಿದೆ. ಎಷ್ಟು ನೀಟಾಗಿದೆಯೋ ಅಷ್ಟು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಊಟದ ಹಾಲ್ ಕಡೆ ಬಂದರೆ ಊಟದಲ್ಲಿ ಎಷ್ಟು ದೊಡ್ಡದಾಗಿದೆ ನೋಡಿ, ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ, ಊಟದಲ್ಲಿ ಎಷ್ಟು ದೊಡ್ಡದಾಗಿದೆ ನೀವೇ ಊಹೆ ಮಾಡ್ಕೋಬೋದು. ಇಲ್ಲಿ ವಿಶೇಷ ಪೂಜೆ ದಿನ, ವಿಶೇಷ ಕಾರ್ಯಕ್ರಮ ದಿನ ಎಷ್ಟು ಜನ ಸೇರ್ಬೋದು ಅಂತ. ಇನ್ನು ಊಟದ ವ್ಯವಸ್ಥೆ ಬಗ್ಗೆ ಹೇಳಬೇಕು ಅಂದರೆ, ಬೆಳಗ್ಗೆ 11:30 ಗಂಟೆಗೆ ಸ್ಟಾರ್ಟ್ ಆಯಿತು ಅಂದರೆ ರಾತ್ರಿ 9:30 10 ಗಂಟೆ ತನಕ ಇರುತ್ತೆ. ಪ್ರತಿದಿನ ಊಟ ಇರುತ್ತೆ, ಎಷ್ಟು ಜನ ಬೇಕಾದರೂ ಊಟ ಮಾಡ್ಬೋದು.
ಹಾಗೆ ಇಲ್ಲಿ ಧನ ಸಹಾಯ ಕೂಡ ನಾವು ಮಾಡ್ಬೋದು. ನಮ್ಗೆ ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಏನು ಬೇಕಾದ್ರೂ ಸಹಾಯ ಕೂಡ ಇಲ್ಲಿ ಮಾಡ್ಬೋದು ನಾವು. ಇನ್ನು ಇಲ್ಲಿ ಪ್ರಸಾದದ ಬಗ್ಗೆ ಹೇಳಬೇಕು ಅಂದರೆ ನಾವು ಹೋದಾಗ ಹುಗ್ಗಿ ಪಾಯಸ ಮಾಡಿದ್ರು. ಹುಗ್ಗಿ ಪಾಯಸ ಅಂತೂ ಸೂಪರಾಗೇ ಇತ್ತು, ಎಲ್ಲರೂ ಹಾಕ್ಕೊಂಡ್ವಿ. ಚೆನ್ನಾಗಿತ್ತು, ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು. ಪ್ರಸಾದದ ಬಗ್ಗೆ ಹೇಳಬೇಕಾ? ಹಾಗೆ ಹುಗ್ಗಿ ಪಾಯಸ ತಗೊಂಡ್ಮೇಲೆ ಒಂದಿಷ್ಟು ಅನ್ನ, ಸಾಂಬಾರು ಹಾಗೆ ಪಲ್ಯನ ತಿನ್ಕೊಂಡು ಕೂತ್ಕೊಂಡ್ವಿ ನಾವು. ನಮ್ಮ ಫ್ಯಾಮಿಲೀಸ್ ಎಲ್ಲ ನೋಡಿ ಎಲ್ಲರೂ ಇದ್ದಾರೆ. ಹಾಗೆ ನೋಡ್ತಿದ್ದಂಗೆ ಎಷ್ಟು ಜನ ಬಂದರು ಅಂದರೆ ದೇವಸ್ಥಾನಕ್ಕೆ, ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಜನ. ಪ್ರತಿದಿನ ಕೂಡ ಸುಮಾರು ಜನ ಬರ್ತಿರ್ತಾರೆ, ಸಾವಿರಾರು ಜನ ಬಂದು ಹೋಗ್ತಿರ್ತಾರೆ ಪ್ರತಿದಿನ. ಇಲ್ಲಿ ಪ್ರತಿದಿನ ಕೂಡ ಊಟ ಇರುತ್ತೆ, ಊಟದ ವ್ಯವಸ್ಥೆ ಕೂಡ ಇರುತ್ತೆ, ಧನ ಸಹಾಯ ಕೂಡ ನಾವು ಮಾಡ್ಬೋದು. ಫುಲ್ ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ ಬಂದರೆ ಆ ಸಿಗೋ ಖುಷಿನೇ ಬೇರೆ. ಹಾಗೆ ನಾವು ಊಟ ಮಾಡಿ ತಟ್ಟೆ ತೊಳೆಯುವಂಥ ವ್ಯವಸ್ಥೆ ಕೂಡ ತುಂಬ ನೀಟಾಗಿ ಮಾಡಿದ್ದಾರೆ. ಒಂದು ಖುಷಿ ಆಯಿತು, ನಾವು ಊಟ ಮಾಡಿ ತಟ್ಟೆನ ನಾವೇ ತೊಳೆಯುವಂಥದ್ದು. ನೋಡಿದ್ರಲ್ಲ, ಸುತ್ತ ಕಾಡಿದೆ, ಕಾಡು ಮಧ್ಯದಲ್ಲಿ ಉದ್ದಾಂಜನೇಯ ಟೆಂಪಲ್ನ ತೋರಿಸಿದ್ದೀನಿ. ಇಲ್ಲಿ ಬಸ್ಸಿನ ವ್ಯವಸ್ಥೆ ಕೂಡ ಇದೆ. ಇಲ್ಲಿಂದ 14ರಿಂದ 16 ಕಿಲೋಮೀಟರ್ ಭದ್ರಾವತಿ ಇದೆ, ಅಲ್ಲಿಂದ ಬಸ್ಸಲ್ಲಿ ಕೂಡ ಬರ್ಬೋದು. ಹಾಗೆ ಈ ದೇವಸ್ಥಾನದ ಕಮಿಟಿಯರ್ ಆಗಿರ್ಬೋದು ಅಥವಾ ಅಧ್ಯಕ್ಷರಾಗಿರ್ತಾರೋ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಇದೆ, ದಯವಿಟ್ಟು ಹಂಸಿನ ವ್ಯವಸ್ಥೆ ಮಾಡಿಕೊಡಿ. ಆ ಕಡೆ ಒಂದು, ಈ ಕಡೆ ಒಂದು, ಇಲ್ಲಾಂದರೆ ಒಂದು ಬ್ಯಾರಿಗೇಟ್ ವ್ಯವಸ್ಥೆ ಏನಾದರೂ ಮಾಡಿಕೊಡಿ. ಯಾಕಂದರೆ ನಾವು ಹೋಗೋದಕ್ಕೂ ಬಿಫೋರ್ 1 ವೀಕ್ ಒಂದು ಆಕ್ಸಿಡೆಂಟ್ ಆಗಿತ್ತಂತೆ. ಆ ಜಾಗದಲ್ಲಿ ಸಿಕ್ಕಾಪಟ್ಟೆ ಗಾಡಿನ ಫಾಸ್ಟ್ ಹೊಡಿತಾರೆ. ಅದು ಯಾಕೆ ಹೊಡಿತಾರೋ ದೇವರಾಣಿಗೂ ಗೊತ್ತಿಲ್ಲ. ದಯವಿಟ್ಟು ಅಲ್ಲಿ ಹೋಗುವಾಗ ದಯವಿಟ್ಟು ನಿಧಾನಕ್ಕೆ ಹೋಗಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿದ್ರಲ್ಲ ದೇವಸ್ಥಾನ ಹೇಗಿತ್ತು ಅಂತ, ಉದ್ದಾಂಜನೇಯ ಟೆಂಪಲ್ಲು. ಸೊ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಲ್ಲಿಂದ ಲೊಕೇಶನ್ನು. ಎಲ್ಲರೂ ಒಂದ್ಸಲ ಬನ್ನಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಯಾಕಂದರೆ ಸುಮಾರು ತುಂಬ ದೂರದಿಂದ ಎಲ್ಲ ಬಂದಿದ್ದಾರೆ ಈ ಟೆಂಪಲ್ನ ನೋಡೋದಕ್ಕೆ. ಸೊ ಒಂದ್ಸಲ ಬಂದವರು ಮತ್ತೆ ಬರ್ತಾನೆ ಇರ್ತಾರೆ, ಯಾಕಂದರೆ ಅಷ್ಟು ಚೆನ್ನಾಗಾಗಿರುತ್ತೆ, ಅಷ್ಟು ಒಳ್ಳೇದಾಗುತ್ತೆ. ನಿಮಗೂ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಒಂದ್ಸಲ ಬಂದು ದೇವಸ್ಥಾನನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಓಕೆನಾ? ಟೇಕ್ ಕೇರ್ ಆ್ಯಂಡ್ ಬಾಯ್.